ನಿಮಿಷ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ನಾನು ಅವತ್ತು ಏನು ಹೇಳಿದ್ದೆ 17ನೇ ಇಸ್ವಿನಲ್ಲಿ ಆ ಸ್ಟೇಟ್ಮೆಂಟ್ಗೆ ಈಗಲೂ ಬದ್ಧನಾಗಿದ್ದೇನೆ. ಯಾವಾಗಲೂ ನಾನು 2017ರಲ್ಲಿ ಏನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ಈ ಸದನದಲ್ಲಿ, ಆ ಹೇಳಿಕೆಗೆ ಈಗಲೂ ಬದ್ಧನಾಗಿದ್ದೇನೆ. ನಾನು ಆ ಹೇಳಿಕೆಯಿಂದ ಬದಲಾವಣೆ ಆಗಿಲ್ಲ. ಆಮೇಲೆ ಕೇಳಪ್ಪ, ನೀನು ಹೇಳದಯ್ಯ. ಆಮೇಲೆ ನೀನು ನಾನು ಹೇಳೋಕ್ಕೂ ಮುಂಚಿತವಾಗಿ ನೀನು ಹೇಳಿದ್ರೆ ಹೆಂಗೆ? ಅವರು ಅನುಮತಿ ಕೊಟ್ಟಿದ್ದಾರೆ, ಅವರು ಈಲ್ಡ್ ಆಗಿದ್ದಾರೆ. ನೀವು ಮಧ್ಯೆ ಬಂದ್ಬಿಟ್ರೆ ಹೆಂಗೆ ತಮ್ಮ? ಸರ್, ಅಶ್ವಥ್ ನಾರಾಯಣ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೇಳ್ತಾ ಇದ್ದೀನಿ. ಮೈ ಬ್ರದರ್ ಅಂತಂದ್ರೆ ಪ್ರೀತಿಯಿಂದ ಹೇಳೋದು. ಸೊ ಮಾನ್ಯ ಅಧ್ಯಕ್ಷರೇ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನಲ್ಲಿ 3 ಮಾನದಂಡಗಳನ್ನು ಹೇಳಿದ್ದಾರೆ. 3 ಮಾನದಂಡಗಳೇನು? 2002ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಇದು ಪಾಸ್ ಆಗಿರ್ತಕ್ಕಂಥದ್ದು ಇದೇ ಸದನದಲ್ಲಿ. ಅದರ ಪ್ರಕಾರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿರಬೇಕಾದ್ರೆ ಏನೆಲ್ಲ ಮಾನದಂಡಗಳಿರಬೇಕು ಅಂತ ಹೇಳಿದ್ದಾರೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು. ಅದರ ಪ್ರಕಾರ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇ ಮಾನದಂಡ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಮೂರನೇ ಮಾನದಂಡ ನಾವು ಮಾಡದಂತ ಸಾಲ 25% ಒಳಗಡೆ ಇರಬೇಕು. ಆಗ ಮಾತ್ರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ, ಆರೋಗ್ಯಕರವಾಗಿದೆ ಅಂತೇಳಿ ತಿಳ್ಕೋಬೇಕಾಗ್ತದೆ ಅಂತೇಳಿ ಈ ಮಾನದಂಡಗಳನ್ನು 2002ರ ಆಕ್ಟ್ನಲ್ಲಿ ನಿಗದಿ ಮಾಡಿದ್ದಾರೆ. ನಾವು 3ರಲ್ಲಿ ಒಂದನ್ನು ಮಾತ್ರ ಪಾಲನೆ ಮಾಡೋಕ್ಕಾಗಿಲ್ಲ. ಯಾವುದು ಅಂತಂದರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು, ರೆವಿನ್ಯೂ ಡಿಫಿಸಿಟ್ ಇದೆ. ಹೋದ ವರ್ಷ ರೆವಿನ್ಯೂ ಡಿಫಿಸಿಟ್ಟು ಜಾಸ್ತಿ ಇತ್ತು. ಈ ವರ್ಷ 19,262 ಕೋಟಿ ರೂಪಾಯಿ ಆಗಿದೆ. ಹೋದ ವರ್ಷ 27,000 ಕೋಟಿ ಇತ್ತು. ಈ ವರ್ಷ ಕಡಿಮೆ ಆಗಿದೆ. ಮುಂದಿನ ವರ್ಷಕ್ಕೆ ಅದು ನಾವು ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಮುಂದಿನ ವರ್ಷಕ್ಕೆ ರೆವಿನ್ಯೂ ಸರ್ಪ್ಲಸ್ಗೆ ಬರ್ತೀವಿ. ನಂಬರ್ 1. ನಂಬರ್ 2, ರೆವಿನ್ಯೂ ಡಿಫಿಸಿಟ್ 3% ಒಳಗಡೆ ಇರಬೇಕು ಅಂತ ಇದೆಯಲ್ಲ, ನಾವು 2.91% ಇದೆ. ಫಿಸ್ಕಲ್ ಡಿಫಿಸಿಟ್ 2.91% ಇದೆ. ಅಂದರೆ ಈ ಎರಡನೇ ಮಾನದಂಡವನ್ನು ಫುಲ್ಫಿಲ್ ಮಾಡಿದ್ದೀವಿ. ಮೂರನೇ ಮಾನದಂಡ ಸಾಲ ನಮ್ಮ GSDP ಇದೆಯಲ್ಲ, ಅದರ 25% ಒಳಗಡೆ ಇರಬೇಕು. ಇಲ್ಲ, ನೀನು ಸುಮ್ಮನೆ ಏನೋ ಹೇಳಕ್ ಹೋಗ್ಬಿಡಪ್ಪ ಅಶೋಕ. 25.9 ಅಲ್ಲ, 24.95% ಇದೆ. 24.95% ಇದೆ. ಅಂದ್ರೆ ಕೂತ್ಕೊಳ್ಳಪ್ಪ ನೀನು. 44,000 ಅದನ್ನು ಹಿಡ್ಕೋರಿಲ್ಲ. ಅದು ಔಟ್ಸೈಡ್ ದ ಬಜೆಟ್ ಸಾಲ ಮಾಡಿರಿ, ಅದ್ ಮಾಡಿದ್ರೆ 3% ದಾಟಿರಿ. ಕೂತ್ಕತಮ್ಮ. ಎಲ್ಲ ಸಾಲ ಮಾಡದೆ ನಿಮ್ಮ ಕೇಂದ್ರದಲ್ಲಿ ಸಾಲ ಮಾಡೋದು ಎಷ್ಟೇ ಅಂತ ಹೇಳ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಕೇಳಪ್ಪ, ಇದನ್ನು ತಿಳ್ಕೋಬೇಕು ನೀನು. ಇದನ್ನು ತಿಳ್ಕೊಳ್ಳಯ್ಯ. ಅಲ್ಲ, ನರೇಂದ್ರ ಮೋದಿ ಅವ್ರನ್ನ ಬಹಳ ಆಡಿ ಹೊಗಳಿ ಮಾಡ್ತಿರಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 2014-15ರಲ್ಲಿ 53,11,000 ಕೋಟಿ ಇತ್ತು.
ಈಗ 25-26 ಬಜೆಟ್ನಲ್ಲಿ 2,01,000 ಕೋಟಿ ರೂಪಾಯಿ. 200 ಲಕ್ಷ ದಟ್ ಮೀನ್ಸ್ ಟು ಸೇ 56% ಆಗಿದೆ. 56% ಆಗಿದೆ. ನಮ್ಮದು 24.95, ಕೇಂದ್ರ ಸರ್ಕಾರದ್ದು 56%. ಒಟ್ಟು ಸಾಲ ಆಗಿರ್ತಕ್ಕಂಥದ್ದು ದೇಶದ ಮೇಲೆ 200,01,000 ಕೋಟಿ.